ಹಲೋ ನಮಸ್ತೆ ಸ್ಟೂಡೆಂಟ್ಸು. ನಾನು ನಿಖಿಲ್ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಒಂದು ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ನಾನು ಬೆಳಿಗ್ಗೆ ಇದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಆ ನೋಟಿಸ್ನಲ್ಲಿ ಏನಿದೆ ಅಂತ ಕೇಳಿದರೆ, ಇವತ್ತು ರಿಲೀಸ್ ಮಾಡಿದ್ದು UGCET 2024 ಎರಡನೇ ಮುಂದುವರಿದ ಸುತ್ತು ಅಂತಿಮ ಫಲಿತಾಂಶ ಪ್ರಕಟಣೆ ಕುರಿತು. ಏನಾಗಿದೆ ಕೇಳಿದರೆ, ದಿನಾಂಕ 7/10/2024 ಎರಡನೇ ಮುಂದುವರಿದ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ ಪ್ರಕಟಿಸಿದ ನಂತರ, ಅಂದರೆ ನಿನ್ನೆ ಪ್ರಾವಿಷನಲ್ ರಿಸಲ್ಟನ್ನು ಪ್ರಕಟಣೆ ಮಾಡಿದರು, ನಿನ್ನೆ ಅನೌನ್ಸ್ ಮಾಡಿದರು. ಎರಡನೇ ಸುತ್ತಿನಲ್ಲಿ ಶುಲ್ಕ ಪಾವತಿಸಿ ಚಾಯ್ಸ್ 2 ಆಯ್ಕೆ ಮಾಡಿದ್ದ ಸುಮಾರು 140 ಅಭ್ಯರ್ಥಿಗಳ ಫಲಿತಾಂಶವು ತಾಂತ್ರಿಕ ಸಮಸ್ಯೆಯಿಂದಾಗಿ ಪ್ರಕಟಣೆಯಾಗಿರುವುದಿಲ್ಲ ಎಂದು ಕಂಡುಬಂದಿದೆ. ಅಂದರೆ 140 ಸ್ಟೂಡೆಂಟ್ಸ್ಗಳ ಫಲಿತಾಂಶ ಬರಲಿಲ್ಲ. ನಾನು ಇದ್ರ ಬಗ್ಗೆ ಬೆಳಿಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಚಾಯ್ಸ್ 2 ಮಾಡಿ ಫೀಸ್ ಪೇ ಮಾಡಿದ್ರು ಕೂಡ ಅವರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿತ್ತು. ಮೇ ಬಿ ಟೆಕ್ನಿಕಲ್ ಗ್ಲಿಚ್ ಇರ್ಬೋದು ಅಂತ ವೀಡಿಯೋ ಮಾಡಿದ್ದಾನೆ. ಆದ್ದರಿಂದ ಅದನ್ನು ಇವಾಗ ಅವ್ರು ನೋಡಿಕೊಂಡು, ಆದ್ದರಿಂದ ಎರಡನೇ ಮುಂದುವರಿದ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವು 8/10/2024 ಪ್ರಕಟವಾಗುವುದಿಲ್ಲ. ಅಂದರೆ ಇವತ್ತು ರಿಸಲ್ಟ್ ಬರುವುದಿಲ್ಲ. ಫಲಿತಾಂಶ ಪ್ರಕಟಣೆ ದಿನಾಂಕವನ್ನು ಸದ್ಯದಲ್ಲೇ ತಿಳಿಸಲಾಗುವುದು. ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶದ ಪ್ರಕಟಣೆಯ ನಂತರದ ವೇಳಾಪಟ್ಟಿಯನ್ನು ಮಾರ್ಪಡಿಸಿ ಪ್ರಕಟಿಸಲಾಗುವುದು. Those who are waiting for second round result today, second extended round real result today, ಸೊ ಟುಡೇ ರಿಸಲ್ಟ್ ವಿಲ್ ನಾಟ್ ಬಿ ಅನೌನ್ಸ್ಡ್. ಇವತ್ತು ಅನೌನ್ಸ್ ಮಾಡೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ. ಯಾಕಂತ ಕೇಳಿದರೆ, ಅದರಲ್ಲಿ ಚಾಯ್ಸ್ 2 ಮಾಡಿ ಫೀಸ್ ಪೇ ಮಾಡಿದಂಥ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದಿತ್ತು. ಸೊ ಅದು ಬಿಕಾಸ್ ಆಫ್ ಟೆಕ್ನಿಕಲ್ ಗ್ಲಿಚ್. ಸೊ ಟೆಕ್ನಿಕಲ್ ಗ್ಲಿಚ್ಚನ್ನು ಇವತ್ತು ಸರಿ ಮಾಡ್ಬೋದು. 140 ಸ್ಟೂಡೆಂಟ್ಸ್ಗಳಿಗೆ ಬರಲಿಲ್ಲ ಸ್ಟೂಡೆಂಟ್ಸ್. ಆ ಲೆಕ್ಕದಲ್ಲಿ ನನ್ನ ಪ್ರಕಾರ ಮೇ ಬಿ ರಿಸಲ್ಟಲ್ಲಿ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಆಯಿತಾ? ಪ್ರಾವಿಷನಲ್ ರಿಸಲ್ಟಲ್ಲಿ, ಅಂದರೆ ರಿಯಲ್ ಪ್ರಾವಿಷನಲ್ ರಿಸಲ್ಟಲ್ಲಿ ಏನು ಬಂದಿದೆ ಅದರಿಂದ ಸ್ಲೈಟ್ ಡಿಫ್ರೆನ್ಸ್ ಆಗೋ ಚಾನ್ಸಸ್ ತುಂಬ ಇದೆ. ಅಂದರೆ ಎಲ್ರಿಗೂ ಆಗೋದಿಲ್ಲ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಥರ್ಡ್ ರೌಂಡ್ನ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ಆ್ಯಕ್ಚುಯಲ್ ರಿಸಲ್ಟಲ್ಲಿ ಚೇಂಜಸ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕಂತ ಕೇಳಿದರೆ, ಹತ್ರ 140 ಸ್ಟೂಡೆಂಟ್ಸ್ಗಳಿಗೆ ರಿಸಲ್ಟನ್ನು ಕೊಡಲಿಲ್ಲ. ಅವರಿಗೆ ಸೀಟ್ ಅಲಾಟ್ ಆದಾಗ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸಸ್ ತುಂಬ ಇದೆ. ಆಯಿತಾ? ಸೊ ಹೋಪ್ ಎಲ್ರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇವತ್ತು ರಿಸಲ್ಟ್ ಬರೋದಿಲ್ಲ ಸ್ಟೂಡೆಂಟ್ಸ್. ಇವತ್ತು ನಿಮ್ಮ KCETಯ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನ ಆ್ಯಕ್ಚುಯಲ್ ರಿಸಲ್ಟ್ ಇವತ್ತು ರಿಲೀಸ್ ಆಗ್ತಾ ಇಲ್ಲ. ಸೊ ಯಾರು ವೆಯ್ಟ್ ಮಾಡಬೇಡಿ. ಹೊಸ ಟೈಮ್ ಟೇಬಲ್ ಬಂದ ನಂತರ ನಾನು ನಿಮಗೆ ಗ್ರೂಪಲ್ಲಿ ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಓಕೆ? ಸೊ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ. ನಾನು ನಿಖಿಲ್ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಅಂಟಿಲ್ ದಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್. ಜೈ ಭಾರತ್ ಮಾತೆ.